ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಣಿ ಸ್ವಯಂ ಕಲಿಕೆ. ತುಂಬಾ ಸಿಂಪಲಾಗಿ ಒಂದು ಪಲ್ಯ ಮಾಡ್ಕೊಂಡಿದ್ದೀನಿ. ಚಪಾತಿ ಜೊತೆಗೆ, ವೈಟ್ ಅನ್ನ ಜೊತೆಗೆ ಅಥವಾ ಸೈಡ್ ಡಿಶಾಗಿ ಕೂಡ ಉಪಯೋಗಿಸ್ಬೋದು. ಮೊಸರನ್ನ ಜೊತೆಗೂ ಒಳ್ಳೆ ಕಾಂಬಿನೇಷನು, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು. ನೀವೇನೋ ಎಲ್ಲ ತರಕಾರಿ ಮಿಕ್ಕಿದೆ, ವೀಕೆಂಡಲ್ಲಿ ಬೇರೆ ತರಕಾರಿ ಫ್ರೆಶ್ ಆಗಿ ತರ್ತೀವಿ ಅಂದ ಕೂಡ ಹಳೆ ತರಕಾರಿಗಳೆಲ್ಲ ಖಾಲಿ ಮಾಡ್ಕೋಬೇಕಾದ ಕೂಡ ಮಾಡ್ಬೋದು. ಇಷ್ಟೇ ತರಕಾರಿ ಬೇಕಾಗಿರೋದು. ಒಂದು ಹೀರೆಕಾಯಿ, ಒಂದು ಕ್ಯಾಪ್ಸಿಕಮು, ಒಂದು ಈರುಳ್ಳಿ, ಒಂದು ಟೊಮೊಟೊ ಇದ್ದರೆ ಒಂದು 4ರಿಂದ 5 ಜನಕ್ಕೆ ಆಗಷ್ಟು ಪಲ್ಯ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲು. ಹೀರೆಕಾಯಿ ತರಬೇಕಾದಾಗ ನೀವು ಚೆಕ್ ಮಾಡಿ ತೊಗೊಬರ್ಬೇಕು. ಅಂದರೆ ಎಳೆದಿದೆಯಾ ಇಲ್ವಾ ನೋಡ್ಕೊಂಡು ತೊಗೊಂಡ್ಬನ್ನಿ. ಮನೆಗೆ ತಂದ ಮೇಲೆ ಅದನ್ನು ಸ್ವಲ್ಪ ತಿಂದು ನೋಡಿ. ಕೆಲವೊಂದು ಸಲ ಹೀರೆಕಾಯಿ ತುಂಬ ಕಹಿ ಇದ್ದಾಗ ಮಾಡಿರೋ ಪಲ್ಯ ಎಲ್ಲ ವೇಸ್ಟ್ ಆಗುತ್ತೆ. ಅದ್ರ ಮೇಲೆಲ್ಲ ಸ್ವಲ್ಪ ಚಾಕುವಿಂದ ಲೈಟಾಗಿ ಆ ಗೆರೆಗಳೇನಿದೆ ಅದ್ರ ಮೇಲೆ ಮಾತ್ರ ಸ್ಟ್ರೈಟಾಗಿ ಈ ಥರ ಎಳೆಯೋದ್ರಿಂದ ಆ ಶಾರ್ಪ್ ಎಡ್ಜ್ ಏನಿದೆ ಅದೆಲ್ಲ ಸಾಫ್ಟ್ ಆಗುತ್ತೆ. ತೊಳೆದು ಸಣ್ಣದಾಗಿ ಹೆಚ್ಕೋಬೇಕು. ಇಲ್ಲ ಒಗ್ಗರಣೆಗೆ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಇಂಗು, ಹಾಗೆ ಉದ್ದಿನಬೇಳೆ, ಶುಂಠಿನೂ ಕೂಡ ಒಂದು ಅರ್ಧ ಇಂಚಷ್ಟು ತುರಿದು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಕಡಲೆಬೇಳೆ ಇದೆ. ಇಷ್ಟೇ ಸಿಂಪಲ್ ಒಗ್ಗರಣೆ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಮೊದಲಿಗೆ ಕಡಲೆಬೇಳೆ ಹಾಕ್ಕೊಳ್ಳೋಣ. ಸ್ವಲ್ಪ ಬೇಳೆಗಳೆಲ್ಲ ಕ್ರಿಸ್ಪಿ ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಕಡಲೆಬೇಳೆ ಸ್ವಲ್ಪ ಫ್ರೈ ಆದ ತಕ್ಷಣವೇ ಪ್ಲೇಟಲ್ಲಿ ಇದ್ದಂಥ ಎಲ್ಲ ಐಟಮ್ಸನ್ನು ಸಾಸಿವೆ, ಜೀರಿಗೆ, ಹಿಂಗು, ಉದ್ದಿನಬೇಳೆ ಎಲ್ಲನೂ ಹಾಕ್ಕೊಂಡು ಬೇಳೆಗಳನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ತಕ್ಷಣ ಜಜ್ಜಿರೋಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ತುರಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಬಳಸ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಚಿಲ್ಲಿ ಪುಡಿನ ಕೊನೆಯಲ್ಲಿ ಹಾಕ್ಕೊಳ್ಬೋದು. ಈಗ ಹೆಚ್ಚಿರೋಂಥ ಹೀರೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹೀರೆಕಾಯಿನ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಕೊಳ್ಳಿ. ಹೀರೆಕಾಯಿ ನೀರು ಬಿಟ್ಕೊಳ್ಳೋದ್ರಿಂದ ನಿಮಗೆ ಬೇಗ ಬೇಯುತ್ತೆ. ಇಲ್ಲಿ ನಾನು ಸ್ವಲ್ಪ ಕೂಡ ನೀರು ಉಪಯೋಗಿಸ್ತಾ ಇಲ್ಲ. ಹೀರೆಕಾಯಿ ನೀರು ಬಿಡುತ್ತೆ ಚೆನ್ನಾಗಿ. 1-2 ನಿಮಿಷ ಮಧ್ಯದಲ್ಲಿ ಕೈ ಆಡಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡ್ಕೊಳ್ಳಿ. ತುಂಬ ಹೈ ಫ್ಲೇಮು ಬೇಡ, ಲೋ ಫ್ಲೇಮು ಬೇಡ. ಮುಚ್ಚಿಡೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಹೀರೆಕಾಯಿ. ಈಗ ಹೀರೆಕಾಯಿ ಒಂದು 3/4 ಭಾಗದಷ್ಟು ಬೆಂದಿದೆ. ಈಗ ಒಂದು ಕ್ಯಾಪ್ಸಿಕಮು ಹಾಗೆ ಸ್ವಲ್ಪ ಕಾರ್ನ್ ತೊಗೊಂಡಿದ್ದೀನಿ, ಸ್ವೀಟ್ ಕಾರ್ನು. ಮುಸ್ಕಿನ ಜೋಳ ಹಾಕೋದ್ರಿಂದ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ. ಸ್ವೀಟಾಗಿ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ಮುಸ್ಕಿನ ಜೋಳ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಈ ರೀತಿ ಪಲ್ಯಗಳಲ್ಲಿ ಮಿಕ್ಸ್ ಮಾಡಿಕೊಟ್ರೆ ರುಚಿಯಾಗಿರುತ್ತೆ ಪಲ್ಯ. ಕ್ಯಾಪ್ಸಿಕಮ್ ಮತ್ತು ಮುಸ್ಕಿನ ಜೋಳ ಹಾಕಿ 1 ನಿಮಿಷದಷ್ಟು ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಬೇಗ ಸಾಫ್ಟ್ ಆಗುತ್ತೆ ಕ್ಯಾಪ್ಸಿಕಮ್ ಕೂಡ ಬೇಗನೆ. ಈಗ ಒಂದು ಟೊಮೊಟೊ ಹಾಗೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಹಳದಿ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು, ಈಗ ಟೊಮೊಟೊ ಪೂರ್ತಿ ಸಾಫ್ಟ್ ಆಗಬೇಕು. ಈಗಲೇ ಉಪ್ಪು ಹಾಕೋದ್ರಿಂದ ಟೊಮೊಟೊನೂ ಸಾಫ್ಟ್ ಆಗುತ್ತೆ. ಹಾಗೆ ಎಲ್ಲ ತರಕಾರಿಗಳು ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ತವೆ. ಮುಚ್ಚಿಬಿಟ್ಟು ಈಗ ಸ್ವಲ್ಪ ಸಿಮ್ ಮಾಡಿ ಸ್ಟವ್ನ ಸಿಮ್ ಮಾಡಿಬಿಟ್ಟು ಒಂದು ಸ್ವಲ್ಪ ತರಕಾರಿಗಳೆಲ್ಲ ಬೇಯೋಷ್ಟು ಮುಚ್ಚಿಟ್ಕೊಂಡೇ ಬೇಯಿಸ್ಕೋಬೇಕು. ನಿಮಗೆ ಇದು ನೀರು ಬಿಟ್ಕೊಳ್ಳುತ್ತೆ. ನಿಮಗೆ ನೀರು ಬಿಡದೆ ಡ್ರೈ ಆಗಿದೆ, ತರಕಾರಿ ಫ್ರೆಶ್ ಇಲ್ಲ ಅಂದ್ರೆ ಕೂಡ ಬೇಗ ಡ್ರೈ ಆಗಿಬಿಡುತ್ತೆ. ನಿಮಗೆ ಡ್ರೈ ಆದರೆ 1-2 ಸ್ಪೂನಷ್ಟು ನೀರನ್ನ ಚಿಮ್ಕಿಸ್ಕೋಬೇಕು ಮೇಲ್ಗಡೆ ಅಷ್ಟೇ. ಇಲ್ಲ ಅಂದರೆ ಹಬೆನಲ್ಲೇ ಬೇಯ್ಕೊಳ್ಳುತ್ತೆ. ಮುಚ್ಚಿಬಿಟ್ಟು ಸಿಮ್ ಮಾಡಿಬಿಟ್ಬಿಟ್ರೆ ಈಗ ಎಲ್ಲ ತರಕಾರಿಗಳೆಲ್ಲ ಬೆಂದಿದೆ. ಈಗ ಮೇಲಿಂದ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಬೇಕಾದರೆ ಹಾಕ್ಕೊಳ್ಳಿ. ಹಾಕೋದ್ರಿಂದ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿ. ಈ ಥರ ಪಲ್ಯಗಳಲ್ಲಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಜಾಸ್ತಿ ಬಳಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ 1 ನಿಮಿಷದಷ್ಟು ಮುಚ್ಚಿಟ್ಟಿದೆ. ಈಗ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಏನಾರು ಇದ್ದರೆ ತುಂಬ ಪಲ್ಯ. ನಾವು ಇಲ್ಲಿ ಖಾರದ ಪುಡಿ ಕೂಡ ಹಾಕ್ತಾ ಇಲ್ಲ. ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಾನು ಬೋಂಡ ಮಾಡ್ತೀವಲ್ಲ ಅದು ಕಡಲೆ ಹಿಟ್ಟಿದ್ದು. ಬೋಂಡ ಮಾಡೋ ಕಡಲೆ ಹಿಟ್ಟನ್ನ 1 ಸ್ಪೂನಷ್ಟನ್ನು ಈ ಥರ ಉದುರಿಸಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಈ ಪಲ್ಯಗೆ ಒಂದು ಹೊಸ ರುಚಿ ಬರುತ್ತೆ. ಹಾಗೆ ನೀರಿನಂಶ ಏನಿದೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೋಟಿಂಗ್ ಆಗುತ್ತೆ ಪಲ್ಯ. ತರಕಾರಿಗಳಿಗೆಲ್ಲ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ನೋಡಿ, ಸ್ವಲ್ಪನೂ ನೀರಿಲ್ಲ, ಡ್ರೈ ಥರ ಅನ್ನಿಸ್ತಿದೆ. ಅಂದರೆ ತುಂಬ ಡ್ರೈನೂ ಇಲ್ಲ, ನೀರು ಇಲ್ಲ, ಅಷ್ಟು ಚೆನ್ನಾಗಿ ಇರುತ್ತೆ ಪಲ್ಯ ಇದು. ಮತ್ತು ಕಡಲೆ ಹಿಟ್ಟು ಹಾಕಿದ್ಮೇಲೆ 1-2 ನಿಮಿಷ ಮುಚ್ಚಿಬಿಟ್ಟು ಲೋ ಫ್ಲೇಮ್ನಲ್ಲಿ ಮಾಡ್ಕೋಬೇಕು. ಕಡಲೆ ಹಿಟ್ಟು ಕೂಡ ಬೇಯಬೇಕಾಗುತ್ತೆ. ನೋಡಿ, ನಾನು ಇದನ್ನು ಚಪಾತಿ ಜೊತೆ ಮಾಡ್ಕೊಂಡಿದ್ದೀನಿ. ಇದನ್ನು ವೈಟ್ ರೈಸ್ ಜೊತೆ ಕೂಡ ತಿನ್ನಬಹುದು. ತುಂಬಾ ರುಚಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.